ವಿಧಾನ ಪರಿಷತ್ನ ಅಡ್ಡ ಮತದಾನ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ. ವಿಪಕ್ಷದಲ್ಲಿರುವಂತಹ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಲ್ಲಿ ಅಂತೂ ತಲ್ಲಣವನ್ನೇ ಸೃಷ್ಟಿಸಿದೆ. ಆಣೆ ಪ್ರಮಾಣದ ಪಾಲಿಟಿಕ್ಸ್ ಕೇಸರಿಪಾಳ್ಯದಲ್ಲಿ ಚುರುಕಾಗಿದ್ರೆ ಜೆಡಿಎಸ್ನಲ್ಲಿ ಎಚ್ಚರಿಕೆ ರವಾನಿಸುವಂತಹ ಕೆಲಸ ಆಗ್ತಾ ಇದೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಅಡ್ಡ ಮತದಾನ ಮಾಡಿದವರಿಗಾಗಿ ದೋಸ್ತಿಗಳಿಂದ ಶೋಧ. ಮೈತ್ರಿಗೆ ಯಾವುದೇ ಎಫೆಕ್ಟ್ ಇಲ್ಲವೆಂದ ಎಚ್ಡಿಕೆ. ಪರಿಷತ್ ಚುನಾವಣೆಯ ಅಡ್ಡ ಮತದಾನ ಬಿಜೆಪಿ ಜೆಡಿಎಸ್ನಲ್ಲಿ ಕಂಪನ ಉಂಟು ಮಾಡಿದೆ. ಈ ಅಡ್ಡ ಮತದಾನ ಮಾಡಿದವರನ್ನ ಪತ್ತೆ ಮಾಡಲು ಬಿಜೆಪಿ ಸಮಿತಿ ರಚಿಸಿದೆ. ದೋಸ್ತಿಗಳ ಮಧ್ಯೆ ಉಂಟಾಗಿರೋ ತಳಮಳವನ್ನ ಕಾಂಗ್ರೆಸ್ ಅಸ್ತ್ರ ಮಾಡಿಕೊಂಡಿದೆ. ನಾಯಕತ್ವದ ಕೊರತೆ, ವೈಮನಸ್ಸು ಅಂತ ಟೀಕಿಸುತ್ತಿದೆ. ಇದಕ್ಕೆ ಉತ್ತರ ಕೊಟ್ಟಿರುವ ಎಚ್ಡಿಕೆ ಮೈತ್ರಿಗೆ ಯಾವುದೇ ಎಫೆಕ್ಟ್ ಆಗಲ್ಲ ಎಂದಿದ್ದಾರೆ. ಬಿಜೆಪಿ ಜೆಡಿಎಸ್ನ ಬಿರುಕನ್ನ ಉಂಟು ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನವರಿಗೆ ಬೇಕಾಗಿರ್ತಕ್ಕಂಥದ್ದು. ಈಗಿನ ಚುನಾವಣೆ ಸಾರ್ವತ್ರಿಕ ಚುನಾವಣೆ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ. ನಮ್ಮ ಮತ್ತು ಬಿಜೆಪಿ ನಡುವೆ ಯಾವುದೇ ರೀತಿಯ ಹೊಂದಾಣಿಕೆ ಕೊರತೆ ಇಲ್ಲ, ವಿಶ್ವಾಸದಲ್ಲಿ ಕೊರತೆ ಇಲ್ಲ. ಇನ್ನು ಪ್ರಹ್ಲಾದ್ ಜೋಶಿ ಕೂಡ ಅಡ್ಡ ಮತದಾನವನ್ನ ಖಂಡಿಸಿದ್ದಾರೆ. ಯಾರು ಅಂತ ಗೊತ್ತಾಗತ್ತೆ, ಕ್ರಮ ಕೈಗೊಳ್ಳಲಾಗುತ್ತೆ ಎಂದಿದ್ದಾರೆ. ಅದು ಬಹಳ ದುರ್ದೈವ ಸಂಗತಿ. ನಮ್ಮ ಕೇಂದ್ರೀಯ ಪಾರ್ಟಿನೂ ಸಹಿತ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಯಾರು ಮಾಡಿದ್ದಾರೆ ಅವರು ಸೀಕ್ರೆಟ್ ಆಗಿ ನಾವು ಮಾಡಿವಿ ಅಂತ ಅಂದ್ಕೊಂಡಿದ್ದಾರೆ, ದುಡ್ಡು ಕಾಸಿನ ಆಸೆಗಾಗಿ. ಹೌದು, ಗೆರೆ ದಾಟಿದವರ ಪತ್ತೆ ಕಾರ್ಯಕ್ಕೆ ವೇಗ ಸಿಕ್ಕಿದೆ. ಆದರೆ ಇದೇ ಹೊತ್ತಲ್ಲೇ ರಾಜ್ಯ ರಾಜಕಾರಣದ ಪಡಸಾಲೆಯಲ್ಲಿ ಸುರೇಶ್ ಕೂಡ ಕೈಪರ ಮತ ಹಾಕಿದ್ದಾರೆ ಎಂಬ ಮಾತು ಹರಿದಾಡ್ತಿತ್ತು. ಇಂತಹ ಹೊತ್ತಲ್ಲೇ 3 ವರ್ಷದ ಹಿಂದಿನ ಪ್ರಕರಣದಲ್ಲಿ ಲಿಂಗೇಶ್ ಬಂಧನ ಆಗಿರುವುದು ಕುತೂಹಲದ ಬೆಂಕಿಗೆ ತುಪ್ಪ ಸುರಿದಿದೆ. ಆದರೆ ಸುರೇಶ್ ಮಾತ್ರ ಮಂಜುನಾಥನ ಆಣೆ ಇಟ್ಟು ತಾವು ಅಡ್ಡ ಮತದಾನ ಮಾಡಿಲ್ಲ ಅಂತಿದ್ದಾರೆ. ನಾನು ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಚನ್ನಕೇಶ್ವರ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ, ಮಾಡೋದು ಇಲ್ಲ. ನನ್ನ ತಾಯಿಗೆ ಎಷ್ಟು ಗೌರವವನ್ನು ಕೊಡ್ತೀವಿ, ಪಕ್ಷಕ್ಕೆ ಅಷ್ಟೇ ಗೌರವವನ್ನು ಕೊಡ್ತೀವಿ. ಆದ್ರೆ ಯಾರು ಅಡ್ಡ ಮತದಾನ ಮಾಡಿದ್ರು ಅನ್ನೋ ವಿಚಾರ ಅಷ್ಟು ಸುಲಭಕ್ಕೆ ಗೊತ್ತಾಗಲ್ಲ. ಪಕ್ಷದ ವಿರುದ್ಧ ಮತ ಹಾಕಿದವರು ಯಾರು ಅನ್ನೋ ಗುಟ್ಟು ಮತಪೆಟ್ಟಿಗೆಯಲ್ಲಿಯೇ ರಹಸ್ಯವಾಗಿ ಉಳಿದು ಹೋಗಲಿದೆ. ಮತಪತ್ರದ ಮೇಲೆ ಟೇಪ್ ಇರೋದ್ರಿಂದ ಸಂಖ್ಯೆ ಕಾಣಿಸಲ್ಲ. ಯಾರು ಯಾರಿಗೆ ವೋಟ್ ಮಾಡಿದ್ದಾರೆ ಅನ್ನೋದು ತಿಳಿಯಲ್ಲ. ಚುನಾವಣಾ ಅಧಿಕಾರಿಗೂ ಪತ್ತೆ ಹಚ್ಚಲು ಸಾಧ್ಯವಿಲ್ಲ. ಹೀಗಾಗಿ ಅಧಿಕೃತವಾಗಿ, ತಾಂತ್ರಿಕವಾಗಿ ಪತ್ತೆ ಹಚ್ಚೋದು ಅಸಾಧ್ಯವಾಗಿದೆ. ಇನ್ನು ಇತ್ತ ಜೆಡಿಎಸ್ ಕೂಡ ಆತ್ಮಾವಲೋಕನ ಮಾಡಿಕೊಳ್ತಿದೆ. ನಿನ್ನೆ ನಡೆದ ಸಭೆಯಲ್ಲಿ ಯಾರು ದ್ರೋಹ ಮಾಡಿದ್ದಾರೆ ಎಂಬ ಮಾಹಿತಿ ನನ್ನ ಬಳಿ ಇದೆ ಅಂತ ಎಚ್ಡಿಕೆ ಗರಂ ಆಗಿದ್ದರಂತೆ. ಇನ್ನು ಮುಂದೆ ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ ಅಂತಾನೂ ಹೇಳಿದ್ದರಂತೆ. ನಿಮ್ಮ ಭವಿಷ್ಯಕ್ಕೆ ನಾನು ತೊಂದರೆ ಕೊಡಲ್ಲ, ಮುಂದಿನ ಭವಿಷ್ಯಕ್ಕೆ ಧೈರ್ಯವಾಗಿ ನನಗೆ ಹೇಳ್ಬಿಟ್ಟೆ ಹೋಗಿ ಅಂತ ಹೇಳಿದೆ. ಹೋಗೋದಿದ್ರೆ ಧೈರ್ಯವಾಗಿ ಹೋಗಿ, ಆದ್ರೆ ಹಿಂದೊಂದು ಮುಂದೊಂದು ಮಾಡಬೇಡಿ ಅನ್ನೋದನ್ನ ನೇರವಾಗಿ ಹೇಳಿದ್ದಾರೆ. ಆದ್ರೆ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಅಡ್ಡ ಮತದಾನಕ್ಕೆ ಕುಮಾರಸ್ವಾಮಿ ಅವರನ್ನೇ ಹೊಣೆ ಮಾಡಿದ್ದಾರೆ. ಬಾಲಕೃಷ್ಣ ಹಾಗೂ ಅಶ್ವಥ್ ನಾರಾಯಣ್ ನಡುವೆ ಆತ್ಮಸಾಕ್ಷಿಯ ಕದನ ಏರ್ಪಟ್ಟಿದೆ. ಇಲ್ಲ, ಅಡ್ಡ ಮತದಾನ ಅಂದ್ರೆ ನಮ್ಮ ಕುಮಾರಣ್ಣವ್ರು ಇದಾರಲ್ಲ, ಅವ್ರೆಲ್ಲರೂ ಅವ್ರು ಏನ್ ಹೇಳ್ಬೇಕಾಗಿತ್ತು, ನಮ್ಮ ಪಕ್ಷಕ್ಕೆ ಓಟ್ ಹಾಕಿ ಅಂತ ಕೇಳಬೇಕಾಗಿತ್ತು. ಅವರೆಲ್ಲ ಶಾಸಕರನ್ನ ಆತ್ಮಸಾಕ್ಷಿಗೆ ಮತ ಹಾಕಿ ಅಂತ ಕೇಳಿದ್ರು, ಎಲ್ಲ ಅವ್ರ ಆತ್ಮಸಾಕ್ಷಿಗೆ ಮತ ಹಾಕವ್ರೆ. ಅವ್ರು ಯಾವ ತರ ನಮ್ಗೆ ಓಟ್ ಹಾಕಿ ಅಂತ ಕೇಳಿದ್ರ, ಆತ್ಮಸಾಕ್ಷಿಗೆ ಮತ ಹಾಕಿ ಅಂತ ಶಾಸಕರು ಕೇಳಿದೀನಿ ಅಂದ್ರೆ ಎಲ್ಲ ಅವ್ರ ಆತ್ಮಸಾಕ್ಷಿಗೆ ಮತ ಹಾಕವ್ರೆ. ಕಾಂಗ್ರೆಸ್ನವ್ರು ಏನಾರು ಆತ್ಮಸಾಕ್ಷಿಗೆ ಮತ ಹಾಕಿದ್ರೆ ಅಲ್ಲಿರೋ ಕ್ಯಾಂಡಿಡೇಟ್ ಎಲ್ಲ ಸೋತೋಯ್ತದೆ. ಇದು ಬಹಳ ದೊಡ್ಡ ಪದ, ಇದ್ರ ಅರ್ಥನೇ ಕಳ್ಕೊಂಡ್ಬಿಟ್ಟಿದೆ ಆತ್ಮಸಾಕ್ಷಿ ಅನ್ನೋಂಥದ್ದು. ವಿಪಕ್ಷ ಶಾಸಕರ ಅಡ್ಡ ಮತದಾನವಾಗಿರೋದಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ವಿಜಯೇಂದ್ರ ದೆಹಲಿಗೆ ಹೋದ್ರೆ ಬಿಜೆಪಿ ಹೈಕಮಾಂಡ್ ನಿಮ್ಮ ರಾಜೀನಾಮೆ ಕೇಳ್ತಾರೆ ಅಂತ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಬಿಜೆಪಿ ಅವರು ಪಾಪ ವರದಿ ಕೇಳಿದಾರಂತೆ, ಸಮನ್ಸ್ ಮಾಡಿ. ನನ್ನ ಅಭಿಪ್ರಾಯ ಏನಂದ್ರೆ, ವೈಯಕ್ತಿಕ ಅಭಿಪ್ರಾಯ, ಸಲಹೆ, ದಯವಿಟ್ಟು ಡೆಲ್ಲಿಗೆ ಹೋಗ್ಬೇಡಿ, ರಾಜೀನಾಮೆ ಕೇಳ್ತಾರೆ. ಅದೇನೇ ಇರಲಿ, ಪರಿಷತ್ ಚುನಾವಣೆಯಲ್ಲಿ ಅಡ್ಡಡ್ಡ ಉದ್ದುದ್ದ ಉರುಳಿರೋ ಕಮಲತೆನೆ ಲೆಕ್ಕಾಚಾರ ಕಾಂಗ್ರೆಸ್ಗೆ ಬಿಟ್ಟಿ ಮನರಂಜನೆ ನೀಡಿದಂತಾಗಿದೆ. ಇರೋ ಬರೋ ಕೈಕಲಿಗಳು ಮೈತ್ರಿ ನಾಯಕತ್ವದ ವಿರುದ್ಧ ಲೇವಡಿ ಮಾಡ್ತಿದ್ದಾರೆ. ಪ್ರಮೋದ್, ಕಿರಣ್ ಜೊತೆ ಈರಣ್ಣ ಬಸವ, ಟಿವಿ9 ಬೆಂಗಳೂರು.